ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ರಾಜನು ಪ್ರಕಾಶಮಾನವಾದ ಬಿಸಿಲಿನ ಮಧ್ಯಾಹ್ನದಲ್ಲಿ ಸಂಪೂರ್ಣವಾಗಿ ಹುಚ್ಚನಾದನು. ನೆಬುಕದ್ನೆಚ್ಚರನು ಬ್ಯಾಬಿಲೋನಿನ ಮೇಲೆ ನಿಂತಿದ್ದನು. ಅವನ ಕೆಳಗೆ ಚಿನ್ನದ ದೇವಾಲಯಗಳು ಹೊಳೆಯುತ್ತಿದ್ದವು. ಕಣ್ಣು ಹಾಯಿಸಿದಷ್ಟು ದೂರ ಹರಡಿರುವ ಗೋಡೆಗಳು. ಅವನು ಬಾಯಿ ತೆರೆದು ಮಾತನಾಡಿದನು. ಅವನು ಮಾತನಾಡಿ ಮುಗಿಸುವ ಮುನ್ನವೇ ಅವನ ಮೂಳೆಗಳು ಬಾಗಲಾರಂಭಿಸಿದವು ಮತ್ತು ಅವನ ದೇಹವು ನೆಲಕ್ಕೆ ಅಪ್ಪಳಿಸಿತು. ಅವನ ಕೈಗಳು ಕಲ್ಲಿನ ನೆಲಕ್ಕೆ ಬಡಿದವು. ಅವನ ಬೆರಳುಗಳು ಉಗುರುಗಳಂತೆ ಬಾಗಿದವು. ಏನೋ ಒಂದು ಅವನನ್ನು ಕೆಳಗೆ ಎಳೆಯುತ್ತಿರುವಂತೆ ಅವನ ಬೆನ್ನು ನೆಲದ ಕಡೆಗೆ ಬಾಗಿತ್ತು. ಕಾವಲುಗಾರರು ಕಿರುಚುತ್ತಾ ಧಾವಿಸಿದರು. ಕಣ್ಣು ತೆರೆದರೂ ಅವನು ಏನೂ ನೋಡಲಿಲ್ಲ. ಬಾಯಿ ಚಲಿಸಿತು, ಆದರೆ ಶಬ್ದವೂ ಬಂದಿಲ್ಲ. ಅವನು ಅರಮನೆಯ ಛಾವಣಿಯ ಮೇಲೆ ತೆವಳಿದನು, ಬೆರಳುಗಳಿಂದ ಪರಚುತ್ತಾ, ಬಾಯಿಯಿಂದ ನೊರೆ ಸುರಿಸುತ್ತಾ. ಅವನ ಕೂದಲು ಉದ್ದವಾಗಿ ಮತ್ತು ಗೋಜಲಾಗಿ ಬೆಳೆದು ಅವನ ಭುಜಗಳನ್ನು ದಾಟಿ ನೇತಾಡುತ್ತಿತ್ತು. ಅವನು ನೆಲಕ್ಕೆ ಬಾಗಿ ತನ್ನ ಹೆಂಡತಿಯ ಮುಂದೆ ಹುಲ್ಲು ತಿಂದನು. ಪ್ರಪಂಚದ ಶ್ರೇಷ್ಠ ರಾಜನು ಈ ರೀತಿ ಹೇಗೆ ಅಂತ್ಯಗೊಂಡನು? ಅವನು ನಿರ್ಲಕ್ಷಿಸಿದ ಎಚ್ಚರಿಕೆಗಳನ್ನು, ಅವನನ್ನು ಹುಚ್ಚನನ್ನಾಗಿಸಿದ ಮಾತುಗಳನ್ನು ಮತ್ತು ಅವನ ಪತನದ ಹಿಂದಿನ ಕರಾಳ ಸತ್ಯವನ್ನು ನಾವು ನಿಮಗೆ ತೋರಿಸುತ್ತೇವೆ. ಈ ಅವಮಾನದ ಹಿಂದಿನ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಇದೆಲ್ಲವೂ ಎಲ್ಲಿಂದ ಪ್ರಾರಂಭವಾಯಿತು ಅಲ್ಲಿಂದ ನಾವು ಪ್ರಾರಂಭಿಸಬೇಕು. ಜೆರುಸಲೇಮ್ ಒಂದು ಬೆಟ್ಟದ ಮೇಲೆ ಇತ್ತು. ದೂರದಿಂದ ಅದು ಮುರಿಯಲಾಗದಂತೆ ಕಾಣುತ್ತಿತ್ತು. ಗೋಡೆಗಳು ಕೇವಲ ಎತ್ತರವಾಗಿರಲಿಲ್ಲ, ಅವು ದಪ್ಪವಾಗಿದ್ದವು. ಎಷ್ಟು ದಪ್ಪವಾಗಿದ್ದವೆಂದರೆ ಸೈನಿಕರು ಅವುಗಳ ಮೇಲೆ ರಸ್ತೆಗಳನ್ನು ನಿರ್ಮಿಸಿದರು. 2 ರಥಗಳು ಅಲ್ಲಿ ಅಕ್ಕಪಕ್ಕದಲ್ಲಿ ತಾಗದಂತೆ ಸವಾರಿ ಮಾಡಬಹುದಿತ್ತು. ಆ ನಗರವು ಶತಮಾನಗಳಿಂದ ನಿಂತಿತ್ತು. ಗೋಡೆಗಳ ಒಳಗೆ 300 ವರ್ಷಗಳ ಹಿಂದೆ ಸೊಲೊಮೋನನು ಮಾಡಿದ್ದ ಚಿನ್ನದ ಬಟ್ಟಲುಗಳು ಮತ್ತು ದೀಪಸ್ತಂಭಗಳು ಇನ್ನೂ ತಮ್ಮ ಸ್ಥಳಗಳಲ್ಲಿ ಕುಳಿತಿದ್ದವು, ಇನ್ನೂ ಹೊಳೆಯುತ್ತಿದ್ದವು. ದೇವರು ತನ್ನದೆಂದು ಹೇಳಿಕೊಂಡಿರುವುದನ್ನು ಯಾವುದೇ ಶತ್ರು ಮುಟ್ಟಲು ಸಾಧ್ಯವಿಲ್ಲ ಎಂದು ಯಾಜಕರು ಜನರಿಗೆ ಹೇಳಿದರು. ಜನರು ಅವರನ್ನು ನಂಬಿದರು. ಏನಾಗಲಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ನೆಬುಕದ್ನೆಚ್ಚರನಿಗೆ 23 ವರ್ಷ ವಯಸ್ಸಾಗಿದ್ದಾಗ ಅವನ ತಂದೆ ಮರಣ ಹೊಂದಿ ಭೂಮಿಯ ಮೇಲಿನ ಅತ್ಯಂತ ಶಕ್ತಿಶಾಲಿ ಸೈನ್ಯವನ್ನು ಅವನಿಗೆ ಒಪ್ಪಿಸಿದನು. ಬರಲಿರುವುದನ್ನು ಎದುರಿಸುವ ಬದಲು ರಾಷ್ಟ್ರಗಳು ಒಂದರ ನಂತರ ಒಂದರಂತೆ ತಮ್ಮ ದ್ವಾರಗಳನ್ನು ತೆರೆಯುವುದನ್ನು ಅವನು ಈಗಾಗಲೇ ನೋಡಿದ್ದನು. ಅವನು ಅವರನ್ನು ಶರಣಾಗುವಂತೆ ಕೇಳಲಿಲ್ಲ. ಅವನು ಬಂದನು ಮತ್ತು ಅವರು ಶರಣಾದರು. ಅವನು ದಕ್ಷಿಣಕ್ಕೆ ಜೆರುಸಲೇಮಿನ ಕಡೆಗೆ ತಿರುಗಿದಾಗ ಅವನ ಸೈನ್ಯವು ನಿಧಾನವಾಗಲಿಲ್ಲ. ಅವರು ಮರುಭೂಮಿಯನ್ನು ದೀರ್ಘ ಸಾಲುಗಳಲ್ಲಿ ದಾಟಿದರು, ಅಂತ್ಯ ಕಾಣಲಿಲ್ಲ. ಅವರು ಮೆರವಣಿಗೆಯಲ್ಲಿ ಬಂದಾಗ ಧೂಳು ಎಷ್ಟು ಎತ್ತರಕ್ಕೆ ಎದ್ದಿತ್ತೆಂದರೆ ಮೊದಲ ಸೈನಿಕ ಬರುವ 3 ದಿನಗಳ ಮೊದಲೇ ಅದು ಜೆರುಸಲೇಮಿನ ಗೋಡೆಗಳಿಂದ ಗೋಚರಿಸುತ್ತಿತ್ತು. 3 ದಿನಗಳ ಕಾಲ ಆ ಮೋಡವು ಬೆಳೆಯುವುದನ್ನು ನೋಡುತ್ತಿದ್ದರು. 3 ದಿನಗಳ ಕಾಲ ಅದರ ಅರ್ಥವೇನೆಂದು ತಿಳಿದುಕೊಂಡಿದ್ದರು. ನೆಬುಕದ್ನೆಚ್ಚರನ ಕಮಾಂಡರ್ ನಗರದ ಗೋಡೆಗಳ ಮೇಲೆ ನಡೆದು ಹಿಂತಿರುಗಿ ವರದಿ ಮಾಡಿದನು. ದಪ್ಪ, ಇದಕ್ಕೆ ಸಮಯ ಹಿಡಿಯುತ್ತದೆ. ಒಳ್ಳೆಯದು. ಎಲ್ಲಾ ರಸ್ತೆಗಳನ್ನು ತಡೆಯಿರಿ, ಎಲ್ಲಾ ಬಾವಿಗಳನ್ನು ಮುಚ್ಚಿ. ಯಾವುದು ಒಳಗೆ ಅಥವಾ ಹೊರಗೆ ಚಲಿಸುವುದಿಲ್ಲ. ಒಳಗಿನವರು ಪ್ರಾರ್ಥನೆ, ದೇವರು ರಕ್ಷಿಸುವನೆಂದು ನಂಬಿಕೆ. ಎಂತಹ ಮೂರ್ಖತನ! ಅವರ ದೇವರು ಇನ್ನೂ ನನ್ನನ್ನು ತಡೆದಿಲ್ಲ. ಬಲೆ ಕೆಲಸ ಮಾಡುತ್ತಿತ್ತು. ನೀರಿಲ್ಲ, ಆಹಾರವಿಲ್ಲ. ಈಜಿಪ್ಟ್ನಿಂದ ಯಾವುದೇ ಸಹಾಯವಿಲ್ಲ. ಆ ಗೋಡೆಗಳ ಒಳಗೆ ಜನರು ಸಾಯಲಾರಂಭಿಸಿದರು. ಮೊದಲು ಮಕ್ಕಳು, ನಂತರ ವೃದ್ಧರು. ಜೆರುಸಲೇಮಿನ ಯುವರಾಜ ಯೆಹೋಯಾಕೀನನು ತನ್ನ ಹಸಿದ ಜನರನ್ನು ನೋಡಿ ತೆರೆದ ಕೈಗಳಿಂದ ದ್ವಾರಗಳ ಮೂಲಕ ಹೊರನಡೆದನು. ನೆಬುಕದ್ನೆಚ್ಚರನು ಅವನನ್ನು, ಅವನ ಕುಟುಂಬವನ್ನು ಮತ್ತು ಅವನ ಅಧಿಕಾರಿಗಳನ್ನು ಕರೆದೊಯ್ದನು. ಅವನ ಜನರು ದೇವಾಲಯವನ್ನು ಬರಿದು ಮಾಡಿದರು. ಚಿನ್ನದ ಬಟ್ಟಲುಗಳು, ದೀಪಸ್ತಂಭಗಳು ಎಲ್ಲವನ್ನೂ ಬಂಡಿಗಳ ಮೇಲೆ ಹೇರಲಾಯಿತು. ಬಂದಿಗಳ ನಡುವೆ ದಾನಿಯೇಲ ಎಂಬ ಯುವಕನಿದ್ದನು. 16 ವರ್ಷ ವಯಸ್ಸಿನವನು. ಅವನು ಜೆರುಸಲೇಮನ್ನು ಎಂದೂ ಬಿಟ್ಟಿಲ್ಲ. ಗೋಡೆ ಮಾಯವಾಗುವವರೆಗೂ ಹಿಂದೆಯೇ ಹಿಂತಿರುಗಿ ನೋಡಿದ. ಒಂದು ದಿನ ತಾನು ಇದೇ ರಾಜನ ಮುಂದೆ ನಿಂತು ಬೇರೆ ಯಾರೂ ಹೇಳಲು ಸಿದ್ಧರಿಲ್ಲದ ವಿಷಯಗಳನ್ನು ಹೇಳಬೇಕಾಗುತ್ತದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ನೆಬುಕದ್ನೆಚ್ಚರನು ಜೆರುಸಲೇಮಿನಲ್ಲಿ ಒಬ್ಬ ಹೊಸ ರಾಜನನ್ನು ಬಿಟ್ಟು ಹೋದನು. ಚಿದ್ಕೀಯ ಎಂಬ ಹೆಸರಿನ ವ್ಯಕ್ತಿ. ಒಂದು ಆಜ್ಞೆ, ನಿಷ್ಠೆ ಇರು, ವರ್ಷಂ ಪ್ರತಿ ಕಪ್ಪ ಕೊಡು, ಆಗ ನಗರ ಬದುಕುತ್ತದೆ.
ಚಿಕ್ಕಿಯನು ತಕ್ಷಣ ಅದಕ್ಕೆ ಒಪ್ಪಿದ. ಕೆಲ ವರ್ಷ ಅವನು ಮಾತು ಕಾಪಾಡಿದ. ನಂತರ ಈಜಿಪ್ಟ್ ಬಂದು ಸ್ವಾತಂತ್ರ್ಯ ಭರವಸೆ ಬಿಸುಗುಟ್ಟಿ ಅವನು ಕೇಳಿದ. ಅವನು ತೆರಿಗೆ ನಿಲ್ಲಿಸಿದ. ರಹಸ್ಯ ಒಪ್ಪಂದ ಮಾಡಿದ. 1 ತಿಂಗಳಲ್ಲಿ ಸುದ್ದಿ ಬ್ಯಾಬಿಲೋನಿಗೆ ತಲುಪಿತು. ನೆಬೂಕದ್ನೆಚ್ಚರ್ ಮತ್ತೆ ಮರಳಿದ. ಈ ಬಾರಿ ಜೆರುಸಲೇಮಿನ ಮುತ್ತಿಗೆ 2 ವರ್ಷ ಕೊಟ್ಟಿಲ್ಲ. ಗೋಡೆ ಒಡೆಯುವಷ್ಟರಲ್ಲಿ ನಗರ ಅರ್ಧ ಸತ್ತು ಹೋಯಿತು. ಚಿದ್ಕೀಯನು ರಾತ್ರಿಯಲ್ಲಿ ಓಡಿಹೋದನು. ಅವರು ಅವನನ್ನು ಜೆರಿಕೋ ಬಳಿ ಹಿಡಿದು ಸರಪಳಿಗಳಲ್ಲಿ ರಾಜನ ಬಳಿಗೆ ತಂದರು. ನೆಬೂಕದ್ನೆಚ್ಚರನು ತನ್ನ ಆದೇಶವನ್ನು ನೀಡಿದನು. ಚಿದ್ಕೀಯನ ಗಂಡು ಮಕ್ಕಳನ್ನು ಒಬ್ಬೊಬ್ಬರಾಗಿ ಮುಂದೆ ತಂದು ಅವರ ತಂದೆ ಎದುರೇ ಕೊಲ್ಲಲಾಯಿತು. ಅವರೆಲ್ಲರನ್ನೂ ನಂತರ ಸೈನಿಕರು ಮುಂದೆ ಬಂದು ಚಿದ್ಕೀಯನ ಕಣ್ಣುಗಳನ್ನು ಕಿತ್ತರು. ಅವನು ಕೊನೆಯದಾಗಿ ನೋಡಿದ್ದು ತನ್ನ ಸತ್ತ ಮಕ್ಕಳನ್ನು. ಅದರ ನಂತರ ಅವರು ದೇವಾಲಯವನ್ನು ಸುಟ್ಟು ಬೂದಿ ಮಾಡಿದರು. 400 ವರ್ಷಗಳ ಇತಿಹಾಸ ಒಂದೇ ದಿನದಲ್ಲಿ ಮಾಯವಾಯಿತು. ಜೆರುಸಲೇಮಲ್ಲಿ ಏನೂ ಉಳಿಯಲಿಲ್ಲ, ಖಾಲಿ ಬೆಟ್ಟದ ಮೇಲೆ ಹೊಗೆ ಮಾತ್ರ. ನೆಬೂಕದ್ನೆಚ್ಚರನು ಒಂದು ವಿಷಯದ ಬಗ್ಗೆ ಖಚಿತವಾಗಿ ಮನೆಗೆ ಹಿಂತಿರುಗಿದನು. ಅವನು ದೇವರ ನಗರವನ್ನು ಪ್ರವೇಶಿಸಿದ್ದನು. ಅವನು ದೇವರ ದೇವಾಲಯವನ್ನು ಸುಟ್ಟು ಹಾಕಿದ್ದನು ಮತ್ತು ಯಾವುದೂ ಅವನನ್ನು ತಡೆದಿರಲಿಲ್ಲ. ಬ್ಯಾಬಿಲೋನಿನಲ್ಲಿ ಅರಮನೆಯ ಗೋಡೆಗಳು ಬಿಸಿಲಿನಲ್ಲಿ ಹೊಳೆಯುವ ನೀಲಿ ಹೆಂಚುಗಳಿಂದ ಮುಚ್ಚಲ್ಪಟ್ಟಿದ್ದವು. ತಾರಸಿ ಗೋಡೆಗಳಿಂದ ತೋಟಗಳು ನೇತಾಡುತ್ತಿದ್ದವು. ಗೋಪುರಗಳು ತಮ್ಮ ತುದಿಗಳು ಮೋಡಗಳಲ್ಲಿ ಕಣ್ಮರೆಯಾಗುವವರೆಗೂ ಎತ್ತರಕ್ಕೆ ಏರಿದ್ದವು. ರಾಜನು ಎಲ್ಲದರ ಮೂಲಕ ನಡೆದುಕೊಂಡು ಹೋದನು ಮತ್ತು ಜಗತ್ತು ತನಗೆ ಸೇರಿದೆ ಎಂದು ಭಾವಿಸಿದನು. ರಾತ್ರಿಯಲ್ಲಿ ಅವನು ಯಾವುದೇ ಭಯವಿಲ್ಲದೆ ನಿದ್ರಿಸಿದನು. ಅವನು ಯಾವಾಗಲೂ ಹಾಗೆ ಮಾಡುತ್ತಿದ್ದನು. ಆದರೆ ಆ ರಾತ್ರಿ ಏನೋ ಬದಲಾಯಿತು. ಅವನ ಎದೆ ಬೆವರಿನಿಂದ ಒದ್ದೆಯಾಗಿತ್ತು. ಅವನ ಕಣ್ಣುಗಳು ಥಟ್ಟನೆ ತೆರೆದುಕೊಂಡವು. ಅವನು ಕೋಣೆಯನ್ನು ತಿರುಗಿ ನೋಡಿದ. ದೀಪಗಳು ಮಂಕಾಗಿ ಉರಿದವು. ಬಾಗಿಲಲ್ಲಿ ಕಾವಲು. ಒಳಗೆ ಏನೂ ಇರಲಿಲ್ಲ. ಅವನು ತನ್ನ ನಿದ್ರೆಯಲ್ಲಿ ಏನನ್ನೋ ನೋಡಿದ್ದನು. ಅದು ಯಾವುದೇ ಯುದ್ಧದಲ್ಲಿಯೂ ಅನುಭವಿಸದ ಭಯವನ್ನು ಅವನಿಗೆ ಉಂಟು ಮಾಡಿತ್ತು ಮತ್ತು ಆ ಭಾವನೆ ಹೋಗುತ್ತಿರಲಿಲ್ಲ. ಆ ಚಿನ್ನದ ಬಟ್ಟಲುಗಳು ಸೊಲೊಮೋನನ ದೇವಾಲಯದಲ್ಲಿ 300 ವರ್ಷಗಳ ಕಾಲ ಇದ್ದವು. ನೆಬೂಕದ್ನೆಚ್ಚರನು ಅವುಗಳನ್ನು ಟ್ರೋಫಿಗಳಂತೆ ಮನೆಗೆ ಹೊತ್ತೊಯ್ದನು. ಪ್ರತಿ ಬಂಡಿ ಮತ್ತು ಪ್ರತಿ ಹೊಸ ಗೋಪುರದ ಹಿಂದೆ ತನ್ನೊಳಗೆ ಏನು ನಿರ್ಮಾಣವಾಗುತ್ತಿದೆ ಎಂಬುದನ್ನು ಅವನು ನೋಡಲು ಸಾಧ್ಯವಾಗಲಿಲ್ಲ. ಮತ್ತು ಆ ರೀತಿಯ ಕುರುಡುತನವು ಕೇವಲ ರಾಜರಿಗೆ ಮಾತ್ರ ಸೇರಿದ್ದಲ್ಲ. ನೀವು ಎಂದಾದರೂ ಸಂಪೂರ್ಣವಾಗಿ ಅಸ್ಪೃಶ್ಯರೆಂದು ಭಾವಿಸಿದ್ದರೆ, ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದುಕೊಂಡಿದ್ದರೆ ಮತ್ತು ನಂತರ ಒಂದು ಕ್ಷಣ ಎಲ್ಲವನ್ನೂ ಬದಲಾಯಿಸಿ ನೀವು ನಿಜವಾಗಿಯೂ ನಿಯಂತ್ರಣದಲ್ಲಿ ಇರಲಿಲ್ಲ ಎಂದು ನೆನಪಿಸಿದ್ದರೆ, ಕೆಳಗಿನ ಕಾಮೆಂಟ್ಗಳಲ್ಲಿ ನಾನು ಅಲ್ಲಿದ್ದೆ ಎಂದು ನಮೂದಿಸಿ. ಈಗ ಬ್ಯಾಬಿಲೋನಿನ ರಾಜ ಅರಮನೆಗೆ ಒಬ್ಬನೇ ಅರ್ಥವಾಗದ ಕನಸಿಗೆ ನಡುಗುತ್ತಾನೆ. ಅವನು ರಾಷ್ಟ್ರಗಳನ್ನು ಗೆದ್ದಿದ್ದಾನೆ. ಅವನು ದೇವರ ದೇವಾಲಯವನ್ನೇ ಸುಟ್ಟು ಹಾಕಿದ್ದಾನೆ. ಅವನಿಗೆ ಯಾವುದೂ ಎಂದಿಗೂ ಭಯ ಹುಟ್ಟಿಸಿಲ್ಲ. ಇಂದು ರಾತ್ರಿಯವರೆಗೆ ನೆಬೂಕದ್ನೆಚ್ಚರನು ಕತ್ತಲೆಯಲ್ಲಿ ಕುಳಿತಿದ್ದನು. ಕೈಗಳನ್ನು ಮೊಣಕಾಲುಗಳ ಮೇಲೆ ಇಟ್ಟು ದೂರದ ಗೋಡೆಯನ್ನು ದಿಟ್ಟಿಸುತ್ತಿದ್ದನು. ಕನಸು ಅವನಿಗೆ ತೀಕ್ಷ್ಣವಾಗಿ ಮತ್ತು ಸ್ಪಷ್ಟವಾಗಿ ಬಂದಿತ್ತು. ಬೆಳಗಾಗುವುದರೊಳಗೆ ಭಯವನ್ನು ಹೊರತುಪಡಿಸಿ ಪ್ರತಿಯೊಂದು ವಿವರವೂ ಮರೆತು ಹೋಗಿತ್ತು. ಅವನು ಬ್ಯಾಬಿಲೋನಿನ ಜ್ಞಾನಿಗಳು, ಜ್ಯೋತಿಷಿ, ಮಾಂತ್ರಿಕ, ಭವಿಷ್ಯಕರು ಎಲ್ಲರನ್ನೂ ಕರೆಸಿದ. ಅವರು ಸಿಂಹಾಸನದ ಮುಂದೆ ಬಂದು ನಿಂತರು. ಕಳೆದ ರಾತ್ರಿ ನನಗೆ ಕನಸು ಬಂತು. ದಯವಿಟ್ಟು ನಾನು ಕಂಡ ಕನಸು ಹೇಳಿ, ಅದರ ಅರ್ಥವೂ ಹೇಳಿ. ಮಹಾರಾಜನೇ, ನಮಗೆ ಕನಸನ್ನು ಹೇಳಿ ಮತ್ತು ನಾವು ನಿಮಗೆ ಅದರ ಅರ್ಥವನ್ನು ವಿವರಿಸುತ್ತೇವೆ. ಅರ್ಥ ಹೇಳಿದರೆ ನನಗೆ ಕನಸು ಹೇಳು. ತಕ್ಷಣ ಇಲ್ಲೇ 2 ಹೇಳು, ಇಲ್ಲದರೆ ನಿಮ್ಮೆಲ್ಲರೂ ಸಾಯುವಿರಿ. ಭೂಮಿಯಲ್ಲಿ ರಾಜನು ಕೇಳಿದುದನ್ನು ಯಾರೂ ಮಾಡಲಾರರು. ಇತಿಹಾಸದಲ್ಲಿ ಯಾವ ರಾಜನು ಇಂಥದ್ದು ಕೇಳಿಲ್ಲ. ಹಾಗಾದರೆ ನಿನ್ನಿಂದೇನು ಪ್ರಯೋಜನ? ಅವನು ಬ್ಯಾಬಿಲೋನಿನ ಎಲ್ಲ ಜ್ಞಾನಿಗಳಿಗೆ ಮರಣದಂಡನೆ ಆದೇಶಿಸಿದನು. ದಾನಿಯೇಲನು ಸುದ್ದಿ ಕೇಳಿ ಒಂದು ರಾತ್ರಿಯ ಬಿಡುವು ಬೇಡಿದನು. ಅವನು ಮನೆಗೆ ಹೋದನು. ತನ್ನ 3 ಸ್ನೇಹಿತರೊಂದಿಗೆ ಮಂಡಿಯೂರಿ ಉತ್ತರ ಬರುವವರೆಗೂ ಪ್ರಾರ್ಥಿಸಿದನು. ರಾಜನು ನೋಡಿದ್ದನ್ನೇ ದಾನಿಯೇಲನು ನೋಡಿದನು. ಒಂದು ಪ್ರತಿಮೆ. ಅದರ ತುದಿಯನ್ನು ನೋಡಲು ಸಾಧ್ಯವಾಗದಷ್ಟು ಎತ್ತರವಾಗಿತ್ತು. ಶುದ್ಧ ಚಿನ್ನದ ತಲೆ, ಬೆಳ್ಳಿಯ ಎದೆ ಮತ್ತು ತೋಳುಗಳು, ಕಂಚಿನ ಹೊಟ್ಟೆ, ಗಟ್ಟಿಯಾದ ಕಬ್ಬಿಣದ ಕಾಲುಗಳು. ಆದರೆ ಪಾದಗಳು ಭಾಗಶಃ ಕಬ್ಬಿಣ, ಭಾಗಶಃ ಜೇಡಿಮಣ್ಣು, ಬಿರುಕು ಬಿಟ್ಟಿದ್ದವು, ಕುಸಿಯುತ್ತಿದ್ದವು.
ಆ ಪ್ರತಿಮೆಯ ಸಂಪೂರ್ಣ ಭಾರವು ಈಗಾಗಲೇ ಒಡೆದು ಹೋಗುತ್ತಿದ್ದ ಪಾದಗಳ ಮೇಲೆ ನಿಂತಿತ್ತು. ಮೇಲಿನಿಂದ ಎಲ್ಲೋ ಬಿದ್ದಿತು. ಅದು ಪಾದಗಳಿಗೆ ಬಡಿಯಿತು. ಬಿರುಕು ಒಂದೇ ಕ್ಷಣದಲ್ಲಿ ಕೆಳಗಿನಿಂದ ಮೇಲಕ್ಕೆ ಹರಡಿತು. ಕಬ್ಬಿಣದ ಕಾಲುಗಳು ಬಾಗಿದವು. ಕಂಚಿನ ಹೊಟ್ಟೆ ಸೀಲಿತು. ಬೆಳ್ಳಿಯ ಎದೆ ಕುಸಿಯಿತು. ಚಿನ್ನದ ತಲೆ ಕೊನೆಯದಾಗಿ ನೆಲಕ್ಕೆ ಅಪ್ಪಳಿಸಿತು. ನಂತರ ಅದೆಲ್ಲವೂ ಬೂದಿಯಂತೆ ನುಣುಪಾದ ಧೂಳಾಗಿ ಮಾರ್ಪಟ್ಟಿತು. ಗಾಳಿಯು ಅದನ್ನು ತೆಗೆದುಕೊಂಡಿತು ಮತ್ತು ಏನೂ ಉಳಿದಿರಲಿಲ್ಲ. ಆದರೆ ಕಲ್ಲು ನಿಲ್ಲಲಿಲ್ಲ. ಅದು ಬಂಡೆಯಾಗಿ ಬೆಳೆಯಿತು. ಬಂಡೆಯು ಬೆಟ್ಟವಾಯಿತು. ಬೆಟ್ಟವು ಇಡೀ ಬಯಲನ್ನು ಆವರಿಸುವ ಪರ್ವತವಾಗಿ ಬೆಳೆಯಿತು. ದಾನಿಯೇಲನು ಸಿಂಹಾಸನದ ಮುಂದೆ ನಿಂತು ಅಂಜದೆ ಮಾತನಾಡಿದನು. ಸ್ವರ್ಗದ ದೇವರು ಈ ಕನಸು ಕೊಟ್ಟನು. ಚಿನ್ನದ ತಲೆ ನೀನು. ಈಗ ನಿನ್ನ ರಾಜ್ಯವೇ ಭೂಮಿಯಲ್ಲಿ ಶ್ರೇಷ್ಠ ಇದೆ. ಚಿನ್ನದ ನಂತರ ಏನು ಬರುತ್ತದೆ? ಎರಡನೇ ರಾಜ್ಯ ನಿಮ್ಮದಕ್ಕಿಂತ ಕೀಳದು. ಮೂರನೇ, ನಾಲ್ಕನೇ ಎಲ್ಲವನ್ನೂ ಮುರಿಯುವ ಕಬ್ಬಿಣ. ಕೊನೆಗೆ ರಾಜ್ಯ ವಿಭಜಿತ. ಕಬ್ಬಿಣ ಭಾಗ, ಜೇಡಿಮಣ್ಣು ಒಂದಾಗಲಾರದು. ಮತ್ತು ಆಕಾಶದಿಂದ ಇಳಿದು ಬಂದ ಕಲ್ಲು. ದೇವರೇ ನಿರ್ಮಿಸುವ ಒಂದು ರಾಜ್ಯ. ಅದು ತನ್ನ ಮುಂದಿರುವ ಪ್ರತಿಯೊಂದು ರಾಜ್ಯವನ್ನು ಪುಡಿ ಮಾಡುತ್ತದೆ. ಅದು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಸಿಂಹಾಸನದ ಕೋಣೆ ಮೌನವಾಯಿತು. ಸರಪಳಿಯಲ್ಲಿ ಮರುಭೂಮಿಯಾದ್ಯಂತ ಮೆರವಣಿಗೆ ಮಾಡಿದ್ದ ಒಬ್ಬ ಹುಡುಗ ತಾನು ಕತ್ತಲೆಯಲ್ಲಿ ನೋಡಿದ್ದನ್ನು ಅವನಿಗೆ ನಿಖರವಾಗಿ ಹೇಳಿದ್ದನು. ಪ್ರತಿ ವಿವರವೂ ಸರಿಯಾಗಿತ್ತು. ದಾನಿಯೇಲನಿಗೆ ಯಾರೂ ಕನಸನ್ನು ಹೇಳಿರಲಿಲ್ಲ. ಅವನು ತಿಳಿದುಕೊಳ್ಳಲು ಒಂದೇ ಒಂದು ಮಾರ್ಗವಿತ್ತು. ನೆಬೂಕದ್ನೆಚ್ಚರನು ಸಿಂಹಾಸನದಿಂದ ನಿಧಾನವಾಗಿ ಎದ್ದು ನಿಂತನು. ನಂತರ ಆ ಕೋಣೆಯಲ್ಲಿ ಯಾರೂ ಅವನನ್ನು ಮಾಡುವುದನ್ನು ನೋಡಿರದಂತಹ ಕೆಲಸವನ್ನು ಮಾಡಿದನು. ಆತನು ದಾನಿಯೇಲನ ಮುಂದೆ ನೆಲಕ್ಕೆ ನಮಸ್ಕರಿಸಿದನು. ಆತನು ಅವನಿಗೆ ಇಡೀ ಬಾಬೆಲಿನ ಪ್ರಾಂತ್ಯದ ಮೇಲೆ ಅಧಿಕಾರವನ್ನು ಕೊಟ್ಟನು. ನಿಮ್ಮ ದೇವರು ದೇವರುಗಳ ದೇವರು, ರಾಜರ ಕರ್ತನು, ರಹಸ್ಯಗಳನ್ನು ಬಹಿರಂಗಪಡಿಸುವವನು. ಪೂರ್ಣ ಗಂಭೀರ. ಆ ಸಿಂಹಾಸನದ ಕೋಣೆಯಲ್ಲಿ ಒಂದು ಮಧ್ಯಾಹ್ನ ಜೀವಂತವಾಗಿರುವ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ತಾನು ಅಧಿಕಾರದಲ್ಲಿಲ್ಲ ಎಂದು ಅರ್ಥ ಮಾಡಿಕೊಂಡನು. ನಂತರ ಅವನು ಹೊರಗೆ ನಡೆದನು. ರಾತ್ರಿಯಾಗುವಷ್ಟರಲ್ಲಿ ಆ ಕನಸು ಕತ್ತಲೆಯಿಂದ ಬಂದ ಯಾವುದೋ ಒಂದು ವಿಷಯದಂತೆ ಭಾಸವಾಯಿತು. ಅವನು ತಲೆಬಾಗಿದನು. ದಾನಿಯೇಲನಿಗೆ ಗೌರವಿಸಿದನು. ತಾನೇ ಅಷ್ಟೇ ಸಾಕು ಎಂದನು. ಆ ಕನಸು ಅವನನ್ನು ವಿನಮ್ರಗೊಳಿಸಬೇಕಿತ್ತು. ಅತಿ ದೊಡ್ಡ ರಾಜ್ಯಗಳು ಕೂಡ ಅಂತಿಮವಾಗಿ ಪತನಗೊಳ್ಳುತ್ತವೆ ಎಂಬುದನ್ನು ಅವನಿಗೆ ನೆನಪಿಸಲು ಅದು ಉದ್ದೇಶಿಸಲಾಗಿತ್ತು. ನೆಬೂಕದ್ನೆಚ್ಚರನಿಗೆ ಅದು ಅರ್ಥವಾಯಿತು. ಆದರೆ ಅದು ಅವನ ಮನಸ್ಸಿನಲ್ಲಿ ಉಳಿದ ಭಾಗವಾಗಿರಲಿಲ್ಲ. ಅವನ ಮನಸ್ಸು ಚಿನ್ನದ ತಲೆಗೆ ಮರಳುತ್ತಲೇ ಇತ್ತು. ಚಿನ್ನವು ಅವನನ್ನು ಭೂಮಿಯ ಮೇಲಿನ ಶ್ರೇಷ್ಠ ರಾಜ್ಯವನ್ನು ಪ್ರತಿನಿಧಿಸುತ್ತದೆ ಎಂದು ದಾನಿಯೇಲನು ಹೇಳಿದ್ದನು. ಪ್ರತಿಯೊಂದು ರಾಷ್ಟ್ರದ ಮೇಲೆ ನಿಂತಿರುವ ಆಡಳಿತಗಾರ, ಸ್ವರ್ಗದ ದೇವರೇ ಆತನನ್ನು ಎಲ್ಲಾ ರಾಜ್ಯಗಳಲ್ಲಿ ಶ್ರೇಷ್ಠನೆಂದು ಘೋಷಿಸಿದ್ದರೆ ಮನುಷ್ಯರು ಆತನನ್ನು ದೇವರಂತೆ ಏಕೆ ಪರಿಗಣಿಸಬಾರದು? ಮತ್ತು ಆ ಆಲೋಚನೆ ಅವನ ಮನಸ್ಸಿನಲ್ಲಿ ರೂಪ ಪಡೆದ ಕ್ಷಣ ನೆಬೂಕದ್ನೆಚ್ಚರನು ತನ್ನ ಕಟ್ಟಡಗಾರರನ್ನು ಕರೆಸಿದನು. ಯಾಕೆಂದರೆ ಒಮ್ಮೆ ರಾಜನು ತಾನು ಮನುಷ್ಯರಲ್ಲಿ ದೇವರೆಂದು ನಂಬಲು ಪ್ರಾರಂಭಿಸಿದರೆ ಆತನು ದೇವರಂತೆ ಪೂಜಿಸಲ್ಪಡಲು ಬಯಸುತ್ತಾನೆ. ಶೀಘ್ರದಲ್ಲೇ ದೂರ ಬಯಲು ಭೂಮಿಯಿಂದ 90 ಅಡಿ ಎತ್ತರದ ಶುದ್ಧ ಚಿನ್ನದ ಪ್ರತಿಮೆ ಇರುವುದನ್ನು ನೋಡಲಿದೆ. ಮತ್ತು ಸ್ವಲ್ಪ ಸಮಯದೊಳಗೆ ಇಡೀ ಸಾಮ್ರಾಜ್ಯಕ್ಕೆ ಒಂದು ಆಯ್ಕೆಯನ್ನು ನೀಡಲಾಗುವುದು. ತಲೆಬಾಗು ಅಥವಾ ಸುಟ್ಟು ಹೋಗು. 3 ಪುರುಷರು ಬೆಂಕಿಯನ್ನು ಆಯ್ಕೆ ಮಾಡುತ್ತಾರೆ. ದೂರಾದ ಬಯಲಿನಲ್ಲಿ ಆ ಪ್ರತಿಮೆ 90 ಅಡಿಗಳಷ್ಟು ಆಕಾಶಕ್ಕೆ ಏರಿ ಬ್ಯಾಬಿಲೋನಿಯನ್ ಸೂರ್ಯನ ಬೆಳಕಿನಲ್ಲಿ ಪ್ರಜ್ವಲಿಸುತ್ತಿತ್ತು. ಸಾಮ್ರಾಜ್ಯದ ಪ್ರತಿಯೊಬ್ಬ ಅಧಿಕಾರಿಯು ಆದೇಶವನ್ನು ಪಡೆದಿದ್ದರು. ಸಂಗೀತ ನುಡಿಸಿದಾಗ ತಲೆಬಾಗಿ. ತಲೆಬಾಗದ ಯಾರೇ ಆಗಲಿ ಕುಲುಮೆಗೆ ಹೋಗುತ್ತಾರೆ. ಆ ಬಯಲಿನಲ್ಲಿ ಸಾವಿರಾರು ಜನರು ನಿಂತಿದ್ದರು. ಸಂಗೀತ ಪ್ರಾರಂಭವಾಯಿತು. ಪ್ರತಿಯೊಬ್ಬ ವ್ಯಕ್ತಿಯು ನೆಲಕ್ಕೆ ಬಿದ್ದರು. 3 ಹೊರತುಪಡಿಸಿ ಪ್ರತಿಯೊಬ್ಬ ವ್ಯಕ್ತಿಯು ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ನೇರವಾಗಿ ನಿಂತಿದ್ದರು. ಅವರನ್ನು ಹೊಲದಾದ್ಯಂತ ನೋಡಬಹುದಿತ್ತು. ಅವರು ಸುತ್ತಲೂ ನೋಡಲಿಲ್ಲ. ಅವರು ಚಲಿಸಲಿಲ್ಲ. ಒಂದು ಸಾಮ್ರಾಜ್ಯವು ಅವರ ಪಾದಗಳ ಬಳಿ ಧೂಳಿನಲ್ಲಿ ಮುಖವನ್ನು ಒತ್ತುತ್ತಿರುವಾಗ ಅವರು ಅಲ್ಲೇ ನಿಂತಿದ್ದರು. ಕೆಲವೇ ನಿಮಿಷಗಳಲ್ಲಿ ರಾಜನಿಗೆ ಸುದ್ದಿ ತಲುಪಿತು. ನೀವು ನನ್ನ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂಬುದು ನಿಜವೇ? ಇದು ನಿಜ. ನಾನು ನಿಮಗೆ ಮತ್ತೊಂದು ಅವಕಾಶ ನೀಡುತ್ತೇನೆ. ಸಂಗೀತ ನುಡಿಸಿದಾಗ ತಲೆಬಾಗಿ. ನೀವು ಹಾಗೆ ಮಾಡದಿದ್ದರೆ
ಕುಲುಮೆ ಸಿದ್ಧವಾಗಿದೆ. ಮತ್ತು ಯಾವ ದೇವರು ನಿಮ್ಮನ್ನು ನನ್ನ ಬೆಂಕಿಯಿಂದ ರಕ್ಷಿಸಬಲ್ಲನು? ನಮ್ಮ ದೇವರು ನಮ್ಮನ್ನು ರಕ್ಷಿಸಬಲ್ಲನು. ಅವನು ನಮ್ಮನ್ನು ನಿಮ್ಮ ಕುಲುಮೆಯಿಂದ ಮತ್ತು ನಿಮ್ಮ ಕೈಗಳಿಂದ ಹೊರತೆಗೆಯಬಲ್ಲನು. ಆದರೆ ಅವನು ಹಾಗೆ ಮಾಡದಿದ್ದರೂ ನಾವು ತಲೆಬಾಗುವುದಿಲ್ಲ. ಕೋಣೆ ನಿಶ್ಶಬ್ದವಾಯಿತು. ಒಬ್ಬ ವ್ಯಕ್ತಿಯು ಚಲಿಸಲಿಲ್ಲ. ನೆಬೂಕದ್ನೆಚ್ಚರನು ಸೈನ್ಯಗಳನ್ನು ಎದುರಿಸಿದ್ದನು. ಅವನು ದೇವರ ಸ್ವಂತ ದೇವಾಲಯವನ್ನು ಸುತ್ತು ಯಾವುದೇ ಪರಿಣಾಮಗಳಿಲ್ಲದೆ ಹೊರನಡೆದಿದ್ದನು. ಒಬ್ಬ ರಾಜ, ಸೇನಾಪತಿ ಅಥವಾ ವಿದೇಶಿ ದೇವರು ಕೂಡ ಅವನ ಕಡೆಗೆ ತಿರುಗಿ ನೋಡಿರಲಿಲ್ಲ. ಈ ಮೂವರು ಈಗ ಅವನನ್ನು ನೋಡುತ್ತಿದ್ದ ರೀತಿ, ಅವರಿಗೆ ಕೋಪವಿರಲಿಲ್ಲ, ಅವರಿಗೆ ಭಯವಿರಲಿಲ್ಲ. ಅವನು ಅವರಿಗೆ ಏನು ಮಾಡಿದರೂ ಅವರು ಅದನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಅವನ ಕೈಗಳು ಸಿಂಹಾಸನದ ತೋಳುಗಳ ಮೇಲೆ ಬಿಗಿಯಾದವು. ಅವನ ಮುಖ ಬದಲಾಯಿತು. ಅವನು ಕುಲುಮೆಯನ್ನು ಎಂದಿಗಿಂತ 7 ಪಟ್ಟು ಹೆಚ್ಚು ಬಿಸಿ ಮಾಡಲು ಆದೇಶಿಸಿದನು. ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಅವರನ್ನು ಬಾಗಿಲಿಗೆ ಹೊತ್ತೊಯ್ದ ಸೈನಿಕರು ಹಿಂದಕ್ಕೆ ಸರಿಯುವ ಮೊದಲೇ ಶಾಖದಿಂದ ಸತ್ತು ಬಿದ್ದರು, ಅಷ್ಟು ಬಿಸಿಯಾಗಿತ್ತು. ನೆಬೂಕದ್ನೆಚ್ಚರನು ತನ್ನ ಆಸನದಿಂದ ನೋಡಿದನು. ನಂತರ ಅವನು ಎದ್ದು ನಿಂತನು. ನಾವು 3 ಜನರನ್ನು ಬೆಂಕಿಗೆ ಎಸೆಯಲಿಲ್ಲವೇ? ಬಂಧಿಸಲ್ಪಟ್ಟಿದ್ದಾರೆಯೇ? 3 ಜನರು. ಹೌದು, ಬಂಧಿಸಲ್ಪಟ್ಟಿದ್ದರು. ನಾನು 4 ಜನರು ಬಂಧನವಿಲ್ಲದೆ ನಡೆಯುತ್ತಿರುವುದನ್ನು ನೋಡುತ್ತೇನೆ, ಮತ್ತು 4ನೆಯವನು ದೇವರುಗಳ ಮಗನಂತೆ ಕಾಣುತ್ತಾನೆ. ಅವರು ಕುಲುಮೆಯ ಬಾಗಿಲಿನ ಮೂಲಕ ಹೊರಗೆ ಬಂದರು. ನಿಲುವಂಗಿಗಳು ಶುಭ್ರವಾಗಿದ್ದವು. ಒಂದು ಕೂದಲಿನ ಎಳೆಯೂ ಸುಟ್ಟಿರಲಿಲ್ಲ, ಒಂದು ದಾರವೂ ಕಪ್ಪಾಗಿರಲಿಲ್ಲ. ಅವರ ಚರ್ಮದ ಮೇಲೆ ಹೊಗೆಯ ವಾಸನೆಯೂ ಇರಲಿಲ್ಲ. ನೆಬೂಕದ್ನೆಚ್ಚರನು ನಿಧಾನವಾಗಿ ಅವರ ಕಡೆಗೆ ನಡೆದು ತನ್ನ ಸ್ವಂತ ಕೈಯಿಂದ ಬಟ್ಟೆಯನ್ನು ಮುಟ್ಟಿದನು. ಏನೂ ಇಲ್ಲ, ಬೆಚ್ಚಗೂ ಇರಲಿಲ್ಲ. ಅವನು ತಿರುಗಿ ಜನಸಮೂಹವನ್ನು ಎದುರಿಸಿದನು. ಅವನ ಜೀವನದಲ್ಲಿ ಮೊದಲ ಬಾರಿಗೆ ಅವನು ವಿವರಿಸಲು, ಶಿಕ್ಷಿಸಲು ಅಥವಾ ಆಜ್ಞಾಪಿಸಲು ಸಾಧ್ಯವಾಗದ ಯಾವುದೋ ಒಂದರ ಮುಂದೆ ನಿಂತಿದ್ದನು. ಅವನು ಸ್ಥಳದಲ್ಲೇ ಆಜ್ಞೆ ಮಾಡಿದ. ಅವನು ಹೇಳಿದನು, ಸಾಮ್ರಾಜ್ಯದಲ್ಲಿ ಯಾವ ವ್ಯಕ್ತಿಯೂ ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಅವರ ದೇವರಿಗೆ ವಿರುದ್ಧವಾಗಿ ಮಾತನಾಡಬಾರದು. ಆ ಸಮಯದಲ್ಲಿ ಅವನು ಪ್ರತಿಯೊಂದು ಮಾತನ್ನು ಅರ್ಥೈಸಿದ್ದನು. ಆದರೆ 1 ವಾರದೊಳಗೆ ಪೂರ್ವ ಪ್ರಾಂತ್ಯಗಳಿಂದ ವರದಿಗಳು ಬಂದವು. ಹೊಸ ಕಪ್ಪ ಕಾಣಿಕೆ, ಹೆಚ್ಚಿನ ಭೂಪ್ರದೇಶ, ಶರಣಾಗತಿಯನ್ನು ನೀಡುತ್ತಿರುವ ಇನ್ನೊಂದು ನಗರ. ಅಧಿಕಾರಿಗಳು ಎಂದಿನಂತೆ ತಲೆಬಾಗಿದರು. ಆ ಸ್ಥಾನವು ತನ್ನ ಎಂದಿನ ಶಬ್ದಕ್ಕೆ ಮರಳಿತು. ಭಯವು ಮರೆಯಾಯಿತು. ಆದರೆ ದಾನಿಯೇಲನು ಇನ್ನೂ ಆ ಅರಮನೆಯಲ್ಲಿದ್ದನು. ಈ ರಾಜನು ದೇವರಿಗೆ 2 ಬಾರಿ ತಲೆಬಾಗುವುದನ್ನು ಮತ್ತು ಜಗತ್ತು ತನಗೆ ಸೇರಿದ್ದು ಎಂದು ನಂಬಿ ಸೂರ್ಯನ ಬೆಳಕಿಗೆ ಹಿಂತಿರುಗುವುದನ್ನು ಅವನು ನೋಡಿದ್ದನು. ತನಗೆ ನೀಡಿದ ಪ್ರತಿಯೊಂದು ಎಚ್ಚರಿಕೆಯನ್ನು ನಿರ್ಲಕ್ಷಿಸುವ ರಾಜನಿಗೆ ಏನಾಗುತ್ತದೆ? ಒಬ್ಬ ರಾಜನ ಹೆಮ್ಮೆಯು ಸ್ವರ್ಗವೂ ನಿರ್ಲಕ್ಷಿಸಲಾಗದಷ್ಟು ದೊಡ್ಡದಾದಾಗ ದೇವರು ಏನು ಮಾಡುತ್ತಾನೆ? ನೆಬೂಕದ್ನೆಚ್ಚರನು ಅದನ್ನು ಕಂಡುಹಿಡಿಯಲಿದ್ದನು. ಆ ರಾತ್ರಿ ಅವನಿಗೆ ಇನ್ನೊಂದು ಕನಸು ಬಿತ್ತು. ಅವನು ಆಕಾಶವನ್ನು ಮುಟ್ಟುವ ಒಂದು ದೊಡ್ಡ ಮರವನ್ನು ನೋಡಿದನು. ಭೂಮಿಯ ಮೇಲಿನ ಪ್ರತಿಯೊಂದು ಪಕ್ಷಿಯು ಅದರ ಕೊಂಬೆಗಳಲ್ಲಿ ಗೂಡು ಕಟ್ಟಿದ್ದವು. ಭೂಮಿಯ ಮೇಲಿನ ಪ್ರತಿಯೊಂದು ಪ್ರಾಣಿಯು ಅದರ ಕೆಳಗೆ ವಿಶ್ರಮಿಸುತ್ತಿತ್ತು. ಇಡೀ ಜಗತ್ತು ಅದರ ಹಣ್ಣನ್ನು ತಿನ್ನುತ್ತಿತ್ತು. ನಂತರ ಮೇಲಿನಿಂದ ಒಂದು ಧ್ವನಿ ಬಂದು ಹೇಳಿತು, ಅದನ್ನು ಕತ್ತರಿಸಿಬಿಡಿ, ಪ್ರತಿ ಕೊಂಬೆಯನ್ನು ತೆಗೆದುಹಾಕಿ, ಅದರ ಕೆಳಗಿರುವ ಎಲ್ಲವನ್ನೂ ಚದುರಿಸಿ, ಆದರೆ ಬುಡವನ್ನು ನೆಲದಲ್ಲಿ ಬಿಡಿ. ಕಬ್ಬಿಣ ಕಂಚು ಬಂಧಿತ. ನೆಬೂಕದ್ನೆಚ್ಚರನು ಆ ಧ್ವನಿ ಇನ್ನೂ ತನ್ನ ಕಿವಿಯಲ್ಲಿರುವಂತೆಯೇ ಎಚ್ಚರಗೊಂಡನು. ಅವನು ದಾನಿಯೇಲನನ್ನು ಒಳಗೆ ಕರೆದು ಮರವನ್ನು ವಿವರಿಸಿದನು. ದಾನಿಯೇಲನು ಪೂರ್ತಿ 1 ಗಂಟೆ ಮೌನವಾದನು. ರಾಜನು ನೋಡಿ ಕಾಯುತ್ತಿದ್ದನು. ದಾನಿಯೇಲನು ಹಿಂದೆಂದೂ ಹಿಂಜರಿದಿರಲಿಲ್ಲ. ನನ್ನ ಪ್ರಭು, ಕನಸು ನಿಮ್ಮ ಶತ್ರುಗಳಿರಲಿ. ಅದರ ಅರ್ಥವೇನೆಂದು ನನಗೆ ಹೇಳು. ಆ ಮರವೇ ನೀವು. ನಿಮ್ಮ ಹಿರಿಮೆಯು ಆಕಾಶವನ್ನು ಮುಟ್ಟುವವರೆಗೂ ಬೆಳೆದಿದೆ. ಪ್ರತಿಯೊಂದು ರಾಷ್ಟ್ರವು ನಿಮ್ಮ ಶಕ್ತಿಗೆ ತಲೆಬಾಗುತ್ತದೆ. ನೀನು ಕೊಟ್ಟದೇ ಎಲ್ಲ ರಾಷ್ಟ್ರಗಳು ಮತ್ತು ಅದನ್ನು ಕತ್ತರಿಸಲು ಆದೇಶಿಸಿದ ಧ್ವನಿ, ಇದು ದೇವರ ಕಠಿಣ ಆದೇಶ. ನೀವು ಸಿಂಹಾಸನದಿಂದಲೇ ಹೊರಹಾಕಲ್ಪಡುವಿರಿ. ನೀವು ಇನ್ನು ಬಯಲಲ್ಲೇ ವಾಸಿಸಿ ಪ್ರಾಣಿಯಂತೆ ತಿನ್ನುವಿರಿ. ಮಳೆಯು ಪ್ರತಿ ರಾತ್ರಿ ನಿನ್ನ ದೇಹವನ್ನು ನೆನೆಸುತ್ತದೆ. ದೇವರು ಎಲ್ಲ ರಾಜ್ಯಗಳನ್ನು ಆಳುತ್ತಾನೆ. ತಾನು ಆರಿಸಿದವರಿಗೆ ಅಧಿಕಾರ ಕೊಡುತ್ತಾನೆ ಎಂದು ನೀನು 7 ವರ್ಷಗಳಲ್ಲಿ ಒಪ್ಪುವೆ. ದಾಳಿ ಇದೆಯೇ? ನಿಲ್ಲಿಸು, ನಿನ್ನ ಪಾಪಗಳಿಂದ ದೂರವಾಗು. ಏನು ಇಲ್ಲದವರಿಗೆ ಕರುಣೆ ತೋರು. ಬಹುಶಃ ಆಗ ಇದು ಸಂಭವಿಸುವುದಿಲ್ಲ. ನೆಬೂಕದ್ನೆಚ್ಚರನು ಪ್ರತಿಯೊಂದು ಮಾತನ್ನು ಕೇಳಿದನು.
ಅವನು ದಾನಿಯೇಲನನ್ನು ಕಳುಹಿಸಿ ಅರಮನೆಗೆ ಹಿಂತಿರುಗಿದನು. ತಿಂಗಳುಗಳು ಕಳೆದವು. ನಗರವು ಬೆಳೆಯುತ್ತಲೇ ಇತ್ತು. ಅವನ ಸೇನಾಪತಿಗಳು ಗೆಲ್ಲುತ್ತಲೇ ಇದ್ದರು. ಖಜಾನೆಯು ತುಂಬುತ್ತಲೇ ಇತ್ತು. ಕನಸು ಅವನಿಗೆ ಕಲ್ಪನೆಯಷ್ಟೇ ಎನಿಸಿತು. 12 ತಿಂಗಳ ನಂತರ ಒಂದು ಮಧ್ಯಾಹ್ನ ಅವನು ಅರಮನೆಯ ಮೇಲುಛಾವಣಿಗೆ ನಡೆದು ಹೊರಬಂದ. ಅವನು ಅಂಚಿನಲ್ಲಿ ನಿಂತು ತಾನು ಕಟ್ಟಿದ ಎಲ್ಲವನ್ನೂ ನೋಡಿದನು. ಗೋಡೆಗಳು ಎಷ್ಟು ಅಗಲವಾಗಿದ್ದವೆಂದರೆ ಸಂಪೂರ್ಣ ಬೀದಿಗಳು ಅವುಗಳ ಮೇಲೆ ಇದ್ದವು. ಛಾವಣಿಗಳ ಮೇಲಿನ ಗೋಪುರಗಳು, ಶಿಖರಗಳಲ್ಲಿ ಚಿನ್ನವಿರುವ ದೇವಾಲಯಗಳು, ಮಧ್ಯದಲ್ಲಿ ಹರಿಯುವ ನದಿ, ಮಾರುಕಟ್ಟೆಗಳು, ರಸ್ತೆಗಳು, 50 ರಾಷ್ಟ್ರಗಳಿಂದ ಸೈನಿಕರು ಮತ್ತು ವ್ಯಾಪಾರಿಗಳು. ಅದೆಲ್ಲವೂ ಆಗಿದೆ. ನನ್ನ ಸ್ವಂತ ಮಹಿಮೆಗಾಗಿ, ನನ್ನ ಸ್ವಂತ ಮಹಾಶಕ್ತಿಯಿಂದ ನಾನು ಕಟ್ಟಿದ ಮಹಾ ಬಾಬಿಲೋನ್ ಇದಲ್ಲವೇ? ಅವನು ಮುಗಿಸಲಿಲ್ಲ. ಕೊನೆಯ ಮಾತು ಅವನ ಬಾಯಿಂದ ಹೊರಡುವ ಮೊದಲು ನೇರವಾಗಿ ಮೇಲಿನಿಂದ ಒಂದು ಧ್ವನಿ ಬಂದಿತು. ನಿನ್ನ ರಾಜ್ಯವು ಈಗ ನಿನ್ನಿಂದ ತೆಗೆದುಕೊಳ್ಳಲ್ಪಟ್ಟಿದೆ. ಅವನು ಏನಾದರೂ ಹೇಳುವ ಮೊದಲು ಅವನ ಮೂಳೆಗಳು ಬಾಗಲು ಪ್ರಾರಂಭಿಸಿದವು ಮತ್ತು ಅವನ ದೇಹವು ನೆಲಕ್ಕೆ ಅಪ್ಪಳಿಸಿತು. ಅವನ ಕೈಗಳು ಕಲ್ಲಿನ ನೆಲಕ್ಕೆ ಬಡಿದವು. ಅವನ ಬೆರಳುಗಳು ಉಗುರುಗಳಂತೆ ಬಾಗಿದವು. ಏನೋ ಕೆಳಗೆ ಎಳೆಯುತ್ತಿರುವಂತೆ ಅವನ ಬೆನ್ನು ನೆಲದ ಕಡೆಗೆ ಬಾಗಿತು. ಕಾವಲುಗಾರರು ಒಳಗೆ ನುಗ್ಗಿದರು. ಅವನನ್ನು ಹಿಡಿದ ಮೊದಲನೆಯವನನ್ನು ಅವನು ಕಚ್ಚಿದನು. ಎರಡನೆಯವನನ್ನು ಗೋಡೆಗೆ ಎಸೆದನು. ಅವನ ಹೆಂಡತಿಯು ಬಾಗಿಲಲ್ಲಿ ಸ್ತಬ್ಧಳಾಗಿ ನಿಂತು ಪ್ರಪಂಚದ ರಾಜನು ಮೊಣಕಾಲೂರಿ ಬೀಳುವುದನ್ನು ಮತ್ತು ತನ್ನ ಮುಖವನ್ನು ಕಲ್ಲಿಗೆ ಒತ್ತುತ್ತಿರುವುದನ್ನು ನೋಡುತ್ತಿದ್ದಳು. ಅವನ ಬಾಯಿಂದ ನೊರೆ ಸುರಿಯಿತು. ಅವನು ಬಾಗಿ ತನ್ನ ಹಲ್ಲುಗಳಿಂದ ಛಾವಣಿಯ ಹೆಂಚುಗಳ ನಡುವಿನ ಬಿರುಕುಗಳಿಂದ ಹುಲ್ಲನ್ನು ಕಿತ್ತನು. 4 ಅವನನ್ನು ಅರಮನೆ ಗೇಟಿಗೆ ಎಳೆದರು. ಪ್ರತಿ ಹೆಜ್ಜೆಗೂ ಹೋರಾಡಿದ. ನಂತರ ದ್ವಾರಗಳು ತೆರೆದವು ಮತ್ತು ಅವನು 4 ಕಾಲುಗಳಲ್ಲಿ ಓಡಿದನು. ತನ್ನ ಸ್ವಂತ ಸೈನಿಕರನ್ನು ದಾಟಿ, ತನ್ನ ಸ್ವಂತ ಸೇವಕರನ್ನು ದಾಟಿ ಗೋಡೆಗಳಾಚೆಗಿನ ಬಯಲುಗಳಿಗೆ ಹೋದನು. ಮೊದಲಿಗೆ ಅವನು ಇನ್ನೂ ಗುರುತಿಸಬಹುದಾಗಿತ್ತು. ಕೊಳಕಾದ ಕಾಡು ಕಣ್ಣುಗಳುಳ್ಳವನಾಗಿದ್ದ. ಅರಮನೆಯಿಂದ ಸೇವಕರನ್ನು ಗೋಡೆಗಳಾಚೆಗಿನ ಹೊಲಗಳಲ್ಲಿ ಅವನನ್ನು ನೋಡಲು ಕಳುಹಿಸಲಾಯಿತು. ಅವನು ಕೆಲವೊಮ್ಮೆ ಇನ್ನೂ ನೇರವಾಗಿ ನಿಲ್ಲುತ್ತಿದ್ದನು ಎಂದು ಅವರು ಹೇಳಿದರು. ಅವನ ಕಣ್ಣುಗಳ ಹಿಂದಿನ ಏನೋ ಇನ್ನೂ ಮಿನುಗಿತು. ನಂತರ ಮೌನವಾಯಿತು. 2ನೇ ವರ್ಷಕ್ಕೆ ಅವನು ತಾನೇ ನಿಲ್ಲುವುದನ್ನೇ ಪೂರ್ತಿಯಾಗಿ ಬಿಡಿಸಿದ. ಅವನು ತಗ್ಗಿ ವೇಗವಾಗಿ ನೆಲಮಟ್ಟಕ್ಕೆ ಹತ್ತಿರ ನಡೆದ. ಬಯಲಲ್ಲಿ ರಾತ್ರಿ ಮಲಗಿದ. ನಗರತ್ತ ಮತ್ತೆ ನೋಡಲು ಬಿಡಿದ. ಅವನು ಯಾವುದನ್ನು ನೋಡುವುದನ್ನು ನಿಲ್ಲಿಸಿದನು. ಅಂತಿಮವಾಗಿ ಸೇವಕರು ನೋಡುವುದನ್ನು ನಿಲ್ಲಿಸಿದರು. ವರದಿ ಮಾಡಲು ಏನೂ ಉಳಿದಿರಲಿಲ್ಲ. ಇನ್ನೂ 3 ವರ್ಷ, ಆಮೇಲೆ 4, ನಂತರ 5. ಬಾಬಿಲೋನ್ ಓಡುತ್ತಿತ್ತು. ಅಧಿಕಾರಿಗಳು ಸಿಂಹಾಸನವಿಲ್ಲದೆ ಸಾಮ್ರಾಜ್ಯ ನಡೆಸಿದರು. ಯಾರೂ ಅವನ ಹೆಸರು ಜೋರಾಗಿ ಹೇಳಲಿಲ್ಲ. ಭೂಮಿಯ ಮೇಲಿನ ಮಹಾನ್ ರಾಜನು ಜನರು ದೂರ ನೋಡುವಂಥ ವಸ್ತುವಾಗಿದ್ದನು. ಆದರೆ ಅವನ ನಗರವು ಬೀಳಲಿಲ್ಲ. ಅದು ಕಾಯುತ್ತಿತ್ತು. ಆದರೆ ಬಾಬಿಲೋನಿನ ರಾಜನು ಎಂದಾದರೂ ಆ ದ್ವಾರಗಳ ಮೂಲಕ ಮನುಷ್ಯನಾಗಿ ಹಿಂತಿರುಗುವನೇ? ಅಥವಾ ಅವನು ನಗರದ ಹೊರಗಿನ ಹೊಲಗಳಲ್ಲಿ ಕೊಳಕಾಗಿ ಮತ್ತು ಕಾಡುಮೃಗದಂತೆ ತನ್ನ ಸ್ವಂತ ಜೊಲ್ಲಿನಿಂದ ತನ್ನನ್ನು ತಾನು ಸ್ವಚ್ಛಗೊಳಿಸಿಕೊಳ್ಳುತ್ತಾ ಮತ್ತು ಜಾನುವಾರುಗಳಂತೆ ಮೇಯುತ್ತಾ ಉಳಿಯುವನೇ? ಉತ್ತರ ಬರುವ ಮೊದಲು 7 ವರ್ಷಗಳು ಕಳೆದವು. ಆಗ ಮಾತ್ರ ಆ ದ್ವಾರಗಳ ಮೂಲಕ ಓಡಿದ ಮನುಷ್ಯನು ಮತ್ತೆ ತನ್ನ ತಲೆಯನ್ನು ಎತ್ತಿದನು. ಮತ್ತು ಅವನು ಹಾಗೆ ಮಾಡಿದಾಗ ಬಾಬಿಲೋನಿನ ರಾಜನು ಹಿಂತಿರುಗುವನು. ಆ ಎಲ್ಲ ವರ್ಷಗಳು ಅರಮನೆ ಇಲ್ಲ, ಸಿಂಹಾಸನ ಇಲ್ಲ, ಹೆಸರು ಇಲ್ಲ. ಎತ್ತರದ ಹುಲ್ಲಿನಲ್ಲಿ ಕೈ ಮತ್ತು ಮೊಣಕಾಲುಗಳ ಮೇಲೆ ಒಂದು ಆಕೃತಿ. ಚರ್ಮ ಕಪ್ಪಾಗಿ ಮತ್ತು ಬಿರುಕು ಬಿಟ್ಟಿತ್ತು. ಉಗುರುಗಳು ಉದ್ದವಾಗಿ ಬಾಗಿದ್ದವು. ಕೂದಲು ದಪ್ಪವಾದ ಸಿಕ್ಕಾದ ಹಗ್ಗಗಳಂತೆ ಅವನ ಭುಜಗಳನ್ನು ದಾಟಿ ನೇತಾಡುತ್ತಿತ್ತು. ಅನೇಕ ರಾತ್ರಿ ಮಳೆ ಅವನನ್ನು ನೆನೆಸಿತ್ತು. ಅವನ ದೇಹವು ಚಳಿಗೆ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿತು. ಆ ಗೋಡೆಗಳ ಹಿಂದೆ ಬಾಬಿಲೋನ್ ನಡೆಯುತ್ತಲೇ ಇತ್ತು. ಯಾರೂ ಅವನ ಹೆಸರನ್ನು ಗಟ್ಟಿಯಾಗಿ ಹೇಳಲಿಲ್ಲ. ನಂತರ ಬೆಳಿಗ್ಗೆ ಅವನು ನಿಂತನು. 7 ವರ್ಷಗಳಿಂದ ಪ್ರತಿದಿನ ಬೆಳಿಗ್ಗೆ ಇದ್ದಂತೆ ಅವನು ಬಯಲಿನಲ್ಲಿ ಮಂಡಿಯೂರಿ ಕುಳಿತಿದ್ದನು. ಆದರೆ ಈ ಬಾರಿ ಏನೋ ವಿಭಿನ್ನವಾಗಿತ್ತು. ಅವನು ಹುಲ್ಲಿನಿಂದ ತನ್ನ ಮುಖವನ್ನು ಎತ್ತಿದನು. ಅವನು ಆಕಾಶದತ್ತ ನೋಡಿದನು. ಅವನ ಆಲೋಚನೆಗಳು ಒಮ್ಮೆಗೆ ಸ್ಪಷ್ಟವಾದವು. ಅವನಿಗೆ ತನ್ನ ಹೆಸರು ತಿಳಿದಿತ್ತು.
ಆ ಗೋಡೆಗಳ ಹಿಂದಿನ ನಗರ ಅವನಿಗೆ ತಿಳಿದಿತ್ತು. ಅವನಿಗೆ ಸಿಂಹಾಸನ, ಅರಮನೆ, ಮೇಲ್ಛಾವಣಿ ಮತ್ತು ಅವನನ್ನು ಮುರಿದ ಮಾತುಗಳು ತಿಳಿದಿದ್ದವು. ಅದರ ಪ್ರತಿ ವರ್ಷ, ಪ್ರತಿ ವಿವರ. ಅವನು ಎದ್ದು ನಡುಗಿಕೊಳಕಾಗಿ ಮಂಡಿಯೂರಿದ ಜಾಗದ ಹುಲ್ಲು ಇನ್ನೂ ಬಾಗಿದ್ದು ಆಕಾಶಕ್ಕೆ ಕೂಗಿದ. ದೇವರ ರಾಜ್ಯವು ಶಾಶ್ವತವಾಗಿ ಇರುತ್ತದೆ. ಭೂಮಿಯ ಮೇಲಿನ ಪ್ರತಿಯೊಬ್ಬ ವ್ಯಕ್ತಿಯೂ ಆತನ ಶಕ್ತಿಯ ಮುಂದೆ ಏನೂ ಅಲ್ಲ. ಆತನು ತಾನು ಇಷ್ಟಪಡುವುದನ್ನು ಮಾಡುತ್ತಾನೆ ಮತ್ತು ಯಾರೂ ಅವನನ್ನು ತಡೆಯುವುದಿಲ್ಲ. ನಂತರ ನೆಬೂಕದ್ನೆಚ್ಚರನು ಬಾಬಿಲೋನಿನ ಕಡೆಗೆ ಹಿಂತಿರುಗಿ ನಡೆದನು. ದ್ವಾರಗಳು ತೆರೆದವು. ಅವನ ಸಲಹೆಗಾರರು ಅವನನ್ನು ಸಿಂಹಾಸನಕ್ಕೆ ಮರಳಿ ಕರೆತಂದರು. ಅವನ ಅಧಿಕಾರಿಗಳು ತಮ್ಮ ಹುದ್ದೆಗಳಿಗೆ ಮರಳಿದರು. ವರ್ಷಗಳು ಹಿಂದಕ್ಕೆ ಮಡಚಿದಂತೆ ನ್ಯಾಯಾಲಯವು ಮತ್ತೆ ಸೇರಿತು. ಆದರೆ ಆ ಸಿಂಹಾಸನದ ಮೇಲೆ ಕುಳಿತ ವ್ಯಕ್ತಿ ಅರಮನೆಯ ಮೇಲ್ಛಾವಣಿಯಿಂದ ತೆವಳಿಕೊಂಡು ಬಂದವನಲ್ಲ. ಅವನು ವರದಿ ತಾನೇ ಬರೆದ. ಕನಸು, ಎಚ್ಚರಿಕೆ, ಕೊನೆಯ ದಿನಂತರ ವ್ಯರ್ಥ 12 ತಿಂಗಳು, ಮೇಲ್ಛಾವಣಿ ಬರಹ, ಹೊಲ 7 ವರ್ಷ, ಸಾಮ್ರಾಜ್ಯದ ಎಲ್ಲ ರಾಷ್ಟ್ರಗಳಿಗೆ ಕಳುಹಿಸಿದನು. ನೆಬೂಕದ್ನೆಚ್ಚರನಾದ ನಾನು ಸ್ವರ್ಗದ ರಾಜನನ್ನು ಸ್ತುತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ಆತನು ಮಾಡುವ ಪ್ರತಿಯೊಂದು ಕಾರ್ಯವೂ ಸರಿಯಾದದ್ದು. ಆತನ ಮಾರ್ಗಗಳು ನ್ಯಾಯಯುತವಾಗಿವೆ ಮತ್ತು ಗರ್ವದಿಂದ ನಡೆಯುವವರನ್ನು ಆತನು ತಗ್ಗಿಸಬಲ್ಲನು. ದೇವರ ಆಲಯವನ್ನು ಸುಟ್ಟು ದೇವರ ಜನರನ್ನು ಮರುಭೂಮಿಯಾದ್ಯಂತ ಮೆರವಣಿಗೆಯಲ್ಲಿ ಕರೆದೊಯ್ದ ವ್ಯಕ್ತಿಯು ಆ ಸಾಕ್ಷ್ಯವನ್ನು ಪ್ರಪಂಚದ ಮೂಲೆ ಮೂಲೆಗೂ ಕಳುಹಿಸಿದನು. ಒಂದು ಆಜ್ಞೆಯಲ್ಲ, ವಿಜಯಗಳ ದಾಖಲೆಯಲ್ಲ, 7 ವರ್ಷಗಳ ಕಾಲ ಮಣ್ಣಿನಲ್ಲಿ ಕಳೆದ ಬಗ್ಗೆ ಒಂದು ತಪ್ಪೊಪ್ಪಿಗೆ. ಮತ್ತು ಅವನಿಗೆ ದಾರಿ ಕಂಡುಕೊಳ್ಳಲು ಸಹಾಯ ಮಾಡಿದ ವ್ಯಕ್ತಿ ಇನ್ನೂ ಆ ಅರಮನೆಯಲ್ಲಿದ್ದನು. ಬೆಟ್ಟಗಳು ದೃಷ್ಟಿಯಿಂದ ಮರೆಯಾಗುವವರೆಗೂ ಜೆರುಸಲೇಮಿನತ್ತ ಹಿಂತಿರುಗಿ ನೋಡಿದ ಅದೇ ಯುವಕ. ಬೇರೆ ಯಾರೂ ಧೈರ್ಯ ಮಾಡದಿದ್ದಾಗ ರಾಜನಿಗೆ ಸತ್ಯವನ್ನು ಹೇಳಿದವನು. ವರ್ಷಗಳ ಕಾಲ ಅವನ ಉಪಸ್ಥಿತಿಯು ಏನನ್ನೋ ತಡೆಹಿಡಿದಿತ್ತು. ದಾನಿಯೇಲನು ಉಸಿರಾಡುತ್ತಿರುವಾಗ ಕೆಡುಕು ಎಚ್ಚರಿಕೆಯಿಂದ ಚಲಿಸುತ್ತಿತ್ತು. ಅವನು ಇನ್ನೂ ಅಲ್ಲಿದ್ದ ಕಾರಣ ರಾಜರು ತಪ್ಪು ಮಾಡಲು ಹೆದರುತ್ತಿದ್ದರು. ಆದರೆ ದಾನಿಯೇಲನ ದೇಹವು ಶಾಶ್ವತವಾಗಿ ಉಳಿಯುವಂತೆ ನಿರ್ಮಿಸಲ್ಪಟ್ಟಿರಲಿಲ್ಲ. ಆ ಮಹಾನ್ ಪ್ರವಾದಿಯು ಕೊನೆಯ ಬಾರಿಗೆ ಕಣ್ಣು ಮುಚ್ಚಿದ ದಿನ ಬಂದಿತು. ಅವನು ಉಸಿರಾಟ ನಿಲ್ಲಿಸಿದ ಕ್ಷಣ ದೆವ್ವಗಳು ಧೈರ್ಯಗೊಂಡವು. ಪ್ರವಾದನೆ ಮೌನವಾಯಿತು. ದಾನಿಯೇಲನು ಮರಣ ಹೊಂದಿದ ಕ್ಷಣದಲ್ಲಿ ನಡೆದ 7 ವಿಷಯಗಳನ್ನು ನೋಡಲು ನಿಮ್ಮ ಪರದೆಯ ಮೇಲೆ ಪ್ರದರ್ಶಿಸಲಾದ ವಿಡಿಯೋದ ಮೇಲೆ ಕ್ಲಿಕ್ ಮಾಡಿ.